ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಂ, ಫೋನಲ್ಲಿ ಐತಿ. ಇನ್ನು ಈಗ ಕಾಣ್ತಿದ್ದೀನಿ. ಇನ್ನು ಇವ್ರು ಬೆಳಿಗ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಪ್ರಿಯಾಂಶ್ ಇವರು ಸಿಕ್ಕಿದ ಫೋನ್. ಎದಕ್ಕೆ ಹೋಗ್ತಿದ್ದಾರೆ ಅಂದರೆ ಬಂದಮೇಲೆ ಗೊತ್ತಾಗುತ್ತೆ. ಇನ್ನು ನಾನು ಅಡುಗೆ ಮಾಡ್ತಿದ್ದೆ. ಪ್ರಿಯಾಂಶ್ ಬರ್ತಡೇ ಆಗಿ ನೆಕ್ಸ್ಟ್ ಡೇ ಕಾಣ್ತಿದ್ದೀನಿ ಫ್ರೆಂಡ್ಸ್. ನಾನು ನಿನ್ನೆಲ್ಲ ಗೊತ್ತಲ್ವ, ಯಾರೋ ಫಂಕ್ಷನ್ ಆದರೆ ಮಂದಿ ಅದು ಇದು ಜಗ್ಗಿ ಜನ ಇರ್ತಾರೆ. ಹಾಗಾಗಿ ನಿನ್ನೆ ಅದು ಇದು ಕೆಲಸ ಇತ್ತು, ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸ್ವಲ್ಪ ಕಾಮಿಡಿ ಅದು ಇದು ನೀನು ಎಲ್ಲರ ಕಲ್ತಾಗ ಒಂದು ಸ್ವಲ್ಪ ಇರ್ತೈತಲ್ವ, ಅದೆಲ್ಲ ಇತ್ತು. ನೆಕ್ಸ್ಟ್ ಡೇ ನಾನು ಈಗ ಕಂಟಿನ್ಯೂ ಮಾಡ್ತಿದ್ದೆ. ಇವನು ಅಮ್ಮರು ಇವತ್ತು ಹೋಗ್ತಾರೆ. ಇವತ್ತು ಏನಾದರೂ ನಾನ್ ವೆಜ್ ಮಾಡಿ ಊಟ ಮಾಡಿ ಅವ್ರ ಮನೆಗೆ ಹೋದಾಗ ಕಳಿಸ್ತಾರಲ್ವ, ಹಾಗಾಗಿ ಇನ್ನು ಅವ್ರಿಗಿರು ಅಂತ ಹೇಳಿದ್ರು. ಇನ್ನೂ ಬಂದಿದ್ರು. ಅವ್ರಿಗಿರು ಅಂದರೆ ಅವ್ರು ಹೋಗ್ತೀನಿ. ನಾವು ಸೋಮವಾರ ಅಲ್ವಾ, ನಿನ್ನೆ ತಿನ್ನಂಗಿದ್ದಿಲ್ಲ. ಹಾಗಾಗಿ ಇವತ್ತು ಮಾಡ್ತಿದ್ದೀವಿ. ಏನು ತಗೊಂಬರ್ತಾರೆ ಗೊತ್ತಿಲ್ಲ. ಏನಾದರೂ ತಗೊಂಬ ಅಂತ ಹೇಳಿದ್ದೀನಿ. ಏನು ತಗೊಂಬರ್ತಾರೆ ಗೊತ್ತಿಲ್ಲ. ನಾವು ಫ್ರೆಂಡ್ಸ್ ಕ್ವಶನ್ ಅಂದರೆ ಆನ್ಸರ್ ಕ್ವಶನ್ ಜಗ್ಗಿ ಕೇಳಕ್ಕೆ ಕುಂತಿದ್ದೀರಾ, ಮಾಡಬೇಕು ಅನ್ಕೊಂತಿದ್ದೀನಿ. ಒಂದು ಸ್ವಲ್ಪ ಮತ್ತೆ ಈಗ ಸದ್ಯಕ್ಕೆ ಬೇಡ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಮಾಡ್ತೀನಿ. ಈಗ 700 ಚಿಲ್ಡ್ರನ್ ಇದೆ. ಇನ್ನು 1000 ಆದ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನನಗೂ ಖುಷಿ ಇರುತ್ತೆ. ಒಂಥರ ಏನು ಅದಕ್ಕೆ ಏನು ಅವಾಗ ಮಾಡ್ಬೇಕಂತ ನನಗೆ ಅನಿಸಿದೆ. ಮೇನ್ ಹೇಳ್ಬೇಕಂದ್ರೆ ನನಗಂತ ಮಾಡ್ಬೇಕಂತಿತ್ತು. ನಿಮ್ಮ ಕ್ವಶನ್ ಕೇಳಿದ್ಮೇಲೆ ನಮ್ಮ ತಮ್ಮ, ನನ್ನ ತಂಗಿ, ನಮ್ಮಮ್ಮ, ನನ್ನ ಹಸ್ಬೆಂಡು, ನಮ್ಮ ಮೈದ್ನವ್ರು ಅವ್ರನ್ನೆಲ್ಲ ಕೇಳಿದರೆ ಅದಕ್ಕೆ ಇವಾಗ ಮಾಡೋಕ್ಕಿಂತ 1000 ಆದಮೇಲೆ ಮಾಡಿದರೆ ನಿನಗೊಂದು ಸ್ವಲ್ಪ ಬೆನಿಫಿಟ್ ಇರುತ್ತೆ. ಹಾಗಾಗಿ ಇನ್ನೇನು ವೀಡಿಯೋಸ್ ನೋಡ್ತಿದ್ದಾರಲ್ವ, ಅವ್ರಿಗೆ ನಿನ್ನ ಮೇಲೆ ಕ್ಯೂರಿಯಾಸಿಟಿ ಇದೆ, ಕೇಳಬೇಕು ಬಂದಿದ್ರೆ ಅವ್ರೂ ಸ್ವಲ್ಪ ಶೇರ್ ಮಾಡೋಣ ಅವ್ರ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ, ಅವ್ರಿಗೆ ಇವ್ರಿಗೆ ಶೇರ್ ಮಾಡಿ. ಅವ್ರು ಇನ್ನೂ ಸಬ್ಸ್ಕ್ರೈಬರ್ಸ್ ನನಗೂ ಬರ್ತಾರೆ. ಹಾಗೆ ನಿನಗೂ 1000 ಆಗೋನ್ಕೆ ಆಗುತ್ತೆ, ಆಗ ಹೋಗಿ ಮಾಡುವಂತಿ ಅಂತಂದು ಅವರು ಹೇಳಿದ್ರು. ಹಾಗಾಗಿ ನನ್ನ ಏನಿಲ್ಲ ಫ್ರೆಂಡ್ಸ್, ನನಗೇನು ಮಾಡಬೇಕಿತ್ತು, ಬಟ್ ಅವ್ರಿಗೆ ನಿನಗೂ ಬೆನಿಫಿಟ್ ಸಿಗಬೇಕಲ್ಲ ಅಂತಂದು ಹೇಳಿದೆ. ಹಾಗಾಗಿ ಅವರೇ ಮತ್ತು ಅವರು ನನಗೆ, ನಾನು ಕ್ಯಾಮ್ರಾ ಮುಂದೆ ನಾನು ಬೇಕೇ ಫ್ರೆಂಡ್ಸ್, ಬಟ್ ನನ್ನ ಹಿಂದೆ ಜಾಸ್ತಿ ಜನ ಸಪೋರ್ಟಿವ್ ಆಗಿದ್ದಾರೆ. ಅವರು ಊಟ ಕೇಳಬೇಕಲ್ವ, ಹಾಗಾಗಿ ಅವರು ಅಂದರು. ಅದಕ್ಕೆ 1K ಆದಮೇಲೆ ಪಕ್ಕ ಮಾಡ್ತೀನಿ. ಸದ್ಯಕ್ಕಂತೂ ಕ್ವಶನ್ ಕೇಳಿರಿ ಅಂದರೆ ಕೇಳಿದೆ ಕ್ವಶನ್ಗಳು ನಗು ಬರಂಗಿದ್ದಾವೆ. ಮಾಡ್ತೀನಿ 1K ಆದಮೇಲೆ ಪಕ್ಕ. ನೀವು ಕೇಳಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಇವಾಗಂತೂ ಇಲ್ಲ ಫ್ರೆಂಡ್, ನಿಜ ಸಾರಿ, ಏನು ಅನ್ಕೋಬೇಡಿ. 1K ನನ್ನ ಬಗ್ಗೆ ಕ್ವಶನ್ ನಿಮಗೆ ಏನು ಕೇಳಬೇಕು ಅದೆಲ್ಲ ಕ್ವಶನ್ ಕೇಳಿದಿರಲ್ವ, ಅದಕ್ಕೆಲ್ಲ ನಾನು ಆನ್ಸರ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಿದ್ದರಿಗೆಲ್ಲ ಶೇರ್ ಮಾಡಿ. ನನಗೂ ಅವರು ನನ್ನ ವೀಡಿಯೋಸ್ ನೋಡಿ ಅವರಿಗೂ ಇಷ್ಟ ಆದರೆ ಅವ್ರು ನನಗೂ ಸಪೋರ್ಟ್ ಮಾಡ್ತಾರೆ. ನೀವೇನು ಸಪೋರ್ಟ್ ಮಾಡಿ ಅಂತ ಕೇಳೋದು ಬೇಕಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಶೇರ್ ಅಂದರೆ ಮಾಡಿ. ಅವ್ರಿಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಅವರೊಟ್ಟಿಗೆ ಏನು ನನಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇನ್ನು ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಇದು ಮ್ಯಾಗಿ ಇದೆ ಫ್ರೆಂಡ್ಸ್, ಉಪ್ಪಿಟ್ಟು ರವಾನು ಇದೆ, 2 ಮಾಡ್ತೀನಿ. ಅನ್ನ ಮಾಡಿ ಅವ್ರಿಗೆ ಬಾಕ್ಸಿ ಚಿತ್ರಾನ್ನ ಮಾಡಿ ಕಳಿಸ್ತೀನಿ. ಇನ್ನು ಅಮ್ಮರೂ ಹೋಗ್ತಾರಂತೆ. ಪಾಪ ನಿನ್ನೆ ಎಲ್ಲ ಫುಲ್ ಕೆಲಸ. ಇನ್ನೇನು ಮತ್ತೆ ಜಾತ್ರೆ ಇದೆ ಅಲ್ವಾ, ಹಾಗಾಗಿ ಇದು ಸಾಮಾನುಗಳು ಇಟ್ಟಿರ್ತೀವಲ್ಲ ಫ್ರೆಂಡ್ಸ್, ಮೇಲುಗಡೆ ಎಲ್ಲ ಅವೆಲ್ಲ ತಿಕ್ಕಿ ಎಲ್ಲ ತೊಳೆದು ಎಲ್ಲ ಒಣಗಿಸಿಟ್ಟಾರೆ. ಇನ್ನೇನು ನಾವು ಮನೆ ತೊಳಿಬೇಕಂದಾಗ ಅವು ಸುಮ್ಮನೆ ಜಸ್ಟ್ ಇಳಿಸೋದು, ಎಲ್ಲ ಧೂಳು ಹೊಡ್ಕೊಂಡು ಪೇಂಟ್ ಹಚ್ಕೊಬೋದು, ಮತ್ತೆ ಅಲ್ಲಿ ಇಡೋದಷ್ಟೇ. ಇನ್ನೇನು ಕೆಲಸ ಇರಲ್ಲ. ಎಲ್ಲ ತೊಳೆದಿದ್ದಾರೆ ನಿನ್ನೆ, ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ. ಇವರು ಉಳ್ಕಿದವ್ರು ಹೋದ್ರು. ಇನ್ನು ಪಾಪ ಅಮ್ಮ ತಾಯಿಗೆ ಅಲ್ವ ಗೊತ್ತಾಗೋದು ಮಗಳ ಕಷ್ಟ ಏನು, ಪಾಪ ಹುಡುಗನ ಇಟ್ಕೊಂಡು ಎಲ್ಲಿ ಮಾಡ್ತಾರೆ ಅಂತ ಎಲ್ಲ ತಿಕ್ಕಿದ್ದಾರೆ ಸಾಮಾನುಗಳೆಲ್ಲ. ಇನ್ನೊಂದು 2 ವಾರ ಇಲ್ಲ ಅಷ್ಟರಲ್ಲಿ ಮತ್ತೆ ನಾವು ಮತ್ತೆ ಮನೆ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಜಾತ್ರೆ ಇದೆ ಫ್ರೆಂಡ್ಸ್, ಹಾಗಾಗಿ ಮತ್ತೆ ಮಾಡ್ಕೋಬೇಕು. ಇನ್ನೇನಿಲ್ಲ ಅಷ್ಟೆ. ಅದಕ್ಕೋಸ್ಕರ ಮಾಡಲಿಲ್ಲ ಕೆಲಸ. ಅದು ಇದು ಫುಲ್ ಇತ್ತು. ಇನ್ನು ಎಲ್ಲ ಮನೇಲಿದ್ರೆ ಗಜಿ ಕಾಮಿಡಿ ನಗು. ಇವಾಗ ಅದು ಎಲ್ಲ ಖುಷಿ ಮುಂದೆ ನಾನು ಫೋನ್ ತಗೊಂಡೋಗಿ ನಿಂದ್ರಕ್ಕಾಗಲ್ಲ. ಯಾಕಂದರೆ ಕಲಿಯೋದೇ ಭಾಳ ದಿನಕ್ಕಾಗಿರುತ್ತಲ್ವ, ಹಾಗಾಗಿ ಹೋಗ್ಲಿ ಬಿಡಂತ ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಎಲ್ಲರೂ ಹೋದ್ರಿ. ನಮ್ಮ ತಂಗಿ ಇವರು ಇದ್ದಾರೆ. ತಂಗಿ ನೀವು ಕಾಲೇಜ್ ಐತಂತ ಇವಾಗ ಸ್ನಾನ ಮಾಡ್ಕೊಂಡು ಇವಾಗ ಹೋಗಿ ರೆಡಿ ಆಗಿದ್ದಾರೆ. ಇನ್ನು ಅಷ್ಟೇ. ಅಡುಗೆ ಬನ್ನಿ, ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚಹಾ ಮಾಡೋಣ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನಿನ್ನೆ ಮೊನ್ನೆ ಬರೀ 1 ಲೀಟ್ರ್ ತಂದು ಈ ಕಡೆ ಎಪ್ಪ ಹಾಕಿದ್ದೀನಿ, ಈ ಕಡೆ ಇದು ಹಾಕಿದ್ವಿ. 1 ಲೀಟ್ರ್ 2 ಲೀಟ್ರ್ ತಗೊಂಬಂದು ಫ್ರಿಡ್ಜ್ ತಂದು ಕಾಸಿ ಅದ್ರಾಗ ಇಟ್ಬಿಡೋದು. ಚಹಾ ಮಾಡ್ತೀನಿ ನೋಡಿ ಗೈಸ್. ನಮ್ಮ ಮನೆಗೆ ಯಾರು ಬರ್ತಿದ್ದಾರೆ ಅಂದರೆ, ಬನ್ನಿ ಅಳಿಯಿಂದ ಬರ್ತಡೆ ಆದ್ಮೇಲೆ ಬರ್ತಾರೆ.
ಬೆಂಗಳೂರಿನ ಬಂದ ಕರ್ಕೊಂಬರಕ್ಕೆ ಹೋಗ್ಯಾರ ಇವರು ಸಣ್ಣವರು. ಅಯ್ಯ ಅಯ್ಯ ಯಾರು ಬಂದ್ರು ಪ್ರೀ? ಅಯ್ಯ ಯಾರು ಬಂದ್ರಪ್ಪ? ಮಾಮ ಕರ್ಕೊಂಬರಕ್ಕೆ ಹೋಗಿದ್ಯಾ? ಏನಪ್ಪ ಪ್ರೀ ಕರ್ಕೊಂಬರಕ್ಕೆ ಹೋಗ್ಯಾರ. ಮ್ಯಾಗಿ ಮಾಡಿದ್ದೀನಿ. ಇದೇ ಒಂಥರ ಮ್ಯಾಗಿ, ಇದೆ ಚಿಲ್ಲಿ ಮ್ಯಾಗಿ ಅಂತ. ಇದು ಮ್ಯಾಗಿನೇ ರೆಡ್ ಕಲರ್ ಚಿಲ್ಲಿ ಮ್ಯಾಗಿ. ಅದ್ರ ಊಟ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು. ಹೆಂಗಿದೆ ಖಾರ ಇರುತ್ತೆ ಏನಿರುತ್ತೆ. ನಮ್ಮ ತಮ್ಮ ಅಂತೂ ನಗುತ್ತಾನೆ. ಫೋನ್ ಬೇಕಂತ ಅವ್ನಿಗೆ ಬರ್ತಡೇ ಫೋಟೋ ನೋಡ್ತು. ಬರ್ತಡೇ ಬಂದಿದ್ದು ಬರ್ತಡೇ ಫೋಟೋ ನೋಡಿ. ನಮ್ಮ ತಂಗಿಲ್ ರೆಡಿ ಆಗ್ತಾ ಕಾಲೇಜಿಗೆ ಹೋಗೋಕೆ ಹಿಂಗೆಲ್ಲ ಡೈರೆಕ್ಟ್ ಗಂಗದ ಬಸ್ಸೇ ಇವತ್ತು ಊರಿಗೆ ಹೊಂಟಾಳ ಕಾಲೇಜಿಗೆ. ನಮ್ಮ ತಮ್ಮ ಬಿಟ್ಟು ಬರೋಕೆ ಹೋಗ್ಕೊಂತ ಬಸ್ ಸ್ಟ್ಯಾಂಡಿಗೆ. ಗಂಗದ ಬಸ್ ಸೇರಿಬಿಟ್ಟು ಡೈರೆಕ್ಟ್ ಇಟ್ಟಂಡೆ ಬಾಕ್ಸ್ ಕೇಕ್ ಒಯ್ಬೇಕ ರೀ. ಕಾವ ಬಂದ 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 ಕಾವಾಗ ಮಾವ ಕಾವನ್ ಬಿಟ್ಟು ಬರಂತು. ತಡಿಲ್ಲ ಬರ್ತಾನ. ಓದಿ ಏನಪ್ಪ ಬೇಲ ಅನ್ನ ಕೊಡ, ಅನ್ನ ಚಿತ್ರಾನ್ನ. ಖಾರ ನಾನಲ್ಲ ರೇ, ಅದೇ ಬಂದತೆ ಚಿಲ್ಲಿ ಮೇಗೆ ಅಂತದ ಹಾಕೊಳ್ಳ. ನಮ್ಮಮ್ಮ ಕೊಳ್ಬಚ್ಚಿ ಮತ್ತು ಕುರಿದ ಬ್ಲಡ್ ಬರುತ್ತಲ್ವ, ಅದರದ್ದು ಪಲ್ಯ ಮತ್ತು ಬಟ್ಟೆ ಅವೇನೇನು ಇರ್ತಾವಲ್ವ ಅವೆಲ್ಲ ಮಾಡಿದ್ದಾರೆ. ಇನ್ನು ಇಲ್ಲಿ ನನಗೆ ತಕ್ಕೊಂಡು ನನಗೆ ಪ್ರೇಯರ್ ನಡ್ಕೊಳ್ತದೆ. ಇನ್ನು ಅಮ್ಮರಿಗೆ ಬಾಕ್ಸ್ ಕಟ್ತಿದ್ದೀನಿ. ನಮ್ಮ ತಮ್ಮ ಹೋಗ್ತಾನೆ, ಹಾಗಾಗಿ ನಮ್ಮ ತಂಗಿ ಹಂಗೆ ಹೋಗೋಣ ಅಲ್ಲಿ ಊಟಕ್ಕಂತ. ಮಟನ್ನು, ರೊಟ್ಟಿ, ಬೋಟಿ, ಇದ್ರಾಗಿನ್ನ ಕೇಕು, ಇಲ್ಲಾಂದ್ರೆ ಅನ್ನ ಇಡ್ತೀನಿ. ಅಮ್ಮ ಸಖತ್ತಾಗಿ ಮಾಡ್ತಾರೆ ಮಟನ್, ಇದು ಬೋಟಿ. ಅದಕ್ಕೆ ಅವ್ರು ಕೂಡ ಮಾಡಿಸಿದೆ. ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಅಂತಲೇ. ಇದನ್ನೆಲ್ಲ ಇಟ್ಟು ಇಡಬೇಕು. ಊರಿಗೆ ಹೋಗ್ತಾರೆ ಅವ್ರು. ನಮ್ಮ ತಂಗಿ ಬೆಳಿಗ್ಗೆ ಹೋಗ್ಬಿಟ್ಟಾಳ ನೋಡಿ. ಊರಿಗೆ ಹೊಂಟ್ರ ನಮ್ಮ ಪ್ರೀ ಆ್ಯಕ್ಷನ್. ಅದರೊಳಗೆ ಚೀಲ ಇದ್ದಾವೆ, ತಗೊಂಡು ಹೋಗಿ. ಈ ಕಡೆ ಬೇಬೆ ಅದೇನು ಇಟ್ಕೊಂಡು ಹೋಯ್ತಲ್ಲ ಅಂತಾನ. ಅವತ್ತ ಬಾಯ್ ಮಾಡ ಬರ್ತಾಳೆ ಹೇಳು ಅಂತ ಬೇ. ನೀನು ಅವಾಗ ಹೋಯ್ತಲ್ಲ ಮ್ಯಾಗ ಹಂಗೆ ಅನ್ಕೊಂಬಿಟ್ಟಾನ. ಬಂತು 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 ಬಂತು. ನಮ್ಮಮ್ಮ ಊರಿಗೆ ಹೊಂಟಾರ ಫ್ರೆಂಡ್ಸ್. ನಮ್ಮ ತಮ್ಮ ಅವಲ್ಲ, ನಮ್ಮ ತಂಗಿ ಫಸ್ಟ್, ಸೆಕೆಂಡ್ ನಮ್ಮ ತಮ್ಮ, ಇವ ನಮ್ಮಮ್ಮ. ಆ ಊರಿಗೆ ಹೋತ. ನೀನು ಓದ್ತೀಯಾ? ಹಾಂ ಹೋಗು. ಸಂತ ಅದನ್ನ. ಮತ್ತೆ ಸಂತ ಅದಂತ ಕರ್ಕೊಂಬರ್ತಾನೆ. ಕರ್ಕೊಂಡೋಗಿ ಇರ್ಲೋ, ಕರ್ಕೊಂಡೋಗಿ ಬರ್ತಾನಂತಾಗವೆ. ಬಾಯ್ ಮಾಡು. ಬಾ. ಚೀಲ ತಾತ, ಚೀಲಗಳು ಯಾರಪ್ಪ? ಏನ ಅವು ಅಲ್ಲಿಗೆ ಹೋದ್ಲು, ಅಲ್ಲಿಗೆ ಹೊಂಟೋಡ ಅವ್ವ. ಎಲ್ಲಿ ಹೊಂಟಾಳಪ್ಪ ಅವ್ವ? ಬಾಯ್ ಮಾಡ್ತಾವಳ. ಹೊಂಟ್ರಕ್ಕ. ಬಾಯ್. ಹಾಯ್ ಫ್ರೆಂಡ್ಸ್, ನಿನ್ನೆ ಲಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಲಾಗ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇತ್ತು. ಇನ್ನು ಈಗ ಎಲ್ಲ ಫ್ರೀ ಆಗಿದ್ದೀನಿ, ಏನು ಕೆಲಸ ಇಲ್ಲ, ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿದೆ. ಇನ್ನು ಈಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಕೆಲಸ ಡೈಲಿ ಕೆಲಸ ಆಗಿದೆ, ಬಟ್ ಏನೇನು ಫಂಕ್ಷನ್ ಆದರೆ ಆ ಕೆಲಸ ಈ ಕೆಲಸ ಇರುತ್ತಲ್ವ. ಫಂಕ್ಷನ್ ಹಾಕಿರೋ ಮುಂಚೆಗೆ ಕೆಲಸ, ಮತ್ತು ಆದಮೇಲೆ ಕೆಲಸ. ಅಂದರೆ ಅವು ಇವು ಮೆಸ್ಸಿ ಕೆಲಸ ಇರ್ತವೆ, ಅದು ಒಂದು. ಇನ್ನು ಇದೊಂದು ತೆಗ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಇದನ್ನು ಊದೋಕ್ಕೆ ಒಂದು 2 ತಾಸು 3 ತಾಸು ತಗೊಂಡಿದ್ದೀವಿ ಈಗೆಲ್ಲ ರೆಡಿ ಮಾಡೋಕ್ಕೆ. ಇನ್ನು ಅದು ಆಯ್ತು ತಕ್ಷಣ ತೆಗೆದ್ರೆ ಏನು ಚೆನ್ನಾಗಿರುತ್ತೆ. ಇರಲಿ ನಾನು ಸ್ವಲ್ಪ ದಿವಸ ಅಂತ ನೋಡೋಣ. ಇನ್ನು ಬಲೂನ್ ಎಲ್ಲ ಚೆನ್ನಾಗಿದ್ದಾವೆ, ಹಾಗಾಗಿ ಇನ್ನು ಸ್ವಲ್ಪ ದಿವಸ ಇರಲಿ ಅಂತ ಹೇಳಿ ನಾನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಪ್ರಿಯಾಂಶಿನ ಬರ್ತಡೇದು ಏನು ಹೇಳಬೇಕು, ಏನಿಲ್ಲ. ಅವ್ನಿಗೆ ಏನೇನು ಗಿಫ್ಟ್ ಬಂದಿದ್ದಾವೆ. ಇನ್ನು ಫ್ರಿಡ್ಜ್ ಗಿಫ್ಟ್ ಯಾರು ಕೊಟ್ಟರು ಅಂತಲೂ ಹೇಳ್ತೀನಿ. ಇನ್ನು ಜಾಸ್ತಿ ಏನು ಇದು ಮಾಡಿಲ್ಲ ಫ್ರೆಂಡ್ಸ್, ಇನ್ವೈಟ್ ಮಾಡಿಲ್ಲ ಯಾರಿಗೂ. ನಾವು ಜಸ್ಟ್ ಮನೆಯಲ್ಲೇ ಮಾಡ್ಕೋಬೇಕಂಬೋದಿತ್ತು, ಹಾಗಾಗಿ ಇನ್ವೈಟ್ ಮಾಡಿಲ್ಲ. ಇನ್ನು ಯಾಕೆ ಮಾಡಿಲ್ಲ ಏನಂತ ಅದನ್ನು ಡೀಟೇಲಾಗಿ ಹೇಳ್ತೀನಿ.
ಇನ್ನು ಪ್ರಿಯಾಂಶ್ ಏನು ಮಾಡ್ತಿದ್ದಾನೆ ಅಂದರೆ ಅವ್ನು ಸದ್ಯಕ್ಕೆ ಈಗ ಮಲಗಿದ್ದಾನೆ. ಇಲ್ಲಿ ಬೆಡ್ಡು ಎಲ್ಲ ಇತ್ತಲ್ವ, ಮಂಚ ಅದೈತೆ ಒಂಥರ ಚೆನ್ನಾಗಿ ಕುತ್ಕೊಂಡು ಮಾಡೋಕ್ಕಿತ್ತು ಫ್ರೆಂಡ್ಸ್. ಇವಾಗ ಅದು ಇದೆ ಇಲ್ಲಿ ಬರ್ತಡೇ ಮಾಡೋಕ್ಕೋಸ್ಕರ ಅದೆಲ್ಲ ತೆಗ್ದಿದ್ದೀವಲ್ಲ, ಹಾಗಾಗಿ ಓಕೆ. ಇವಾಗ ಮತ್ತೆ ಇನ್ನೊಂದು ಈ ವಾರ ನೆಕ್ಸ್ಟ್ ವಾರ ಅಷ್ಟೇ ಫ್ರೆಂಡ್ಸ್. ಮತ್ತೆ ನಾನು ಸ್ವಲ್ಪ ಫ್ರೀ, ಮತ್ತೆ ನನಗೂ ಮತ್ತೆ ಕೆಲಸ, ಯಾಕಂದರೆ ಇಲ್ಲಿ ಊರ ಜಾತ್ರೆ ಇದೆ. ಇನ್ನು ಅವಾಗ ಎಲ್ಲ ಮನೆಯೆಲ್ಲ ಪೇಂಟ್ ಹೊಡ್ಕೋಬೇಕು, ಎಲ್ಲ ತುಂಬ ಕೆಲಸ ಇದೆ ಅವಾಗ ಮಾತ್ರ. ಹಾಗಾಗಿ ಹಾಕಿಲ್ಲ, ಇದು ಬಿಟ್ಬಿಟ್ಟಿವಿ. ಇದೆಲ್ಲ ಮತ್ತೆ ಹಚ್ಕೊಂಡದ ಮತ್ತೆ ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ರೆಡಿ ಮಾಡೋಣ ಮಂಚ ಅಂತೇಳಿ. ಆದ್ರೂ ಈಗ ಬಿಸಿಲಲ್ವಾ, ಅದರಲ್ಲಿ ಮಲ್ಕೊಂಡ್ರು ಕೂಡ ಕಾವು ಫುಲ್ಲು ಇದು ಅಲ್ವಾ, ಬೆಡ್ ಕಾವು ಬರುತ್ತೆ. ಹಾಗಾಗಿ ಹೋಗ್ಲಿ ಬಿಡು ಬೇಡ ಸತ್ಯಕ್ಕೆ ಹಿಂಗಿಲ್ಲ, ಕೆಳಗಡೆ ಮಲಗಿದ್ರೆ ಆಯ್ತು ಅಂತೇಳಿ ಹಿಂಗೆ ಬಿಟ್ಟಿದ್ದೀವಿ. ಇನ್ನು ಬನ್ನಿ ಫ್ರಿಜ್ಜಿನ ವಿಷಯಕ್ಕೆ ಹೋಗೋಣ. ಓಕೆ ಫ್ರೆಂಡ್ಸ್, ಫ್ರಿಜ್ ಯಾರು ಕೊಟ್ಟರು, ಈ ಗಿಫ್ಟ್ ಯಾರು ಕೊಟ್ಟರು ಏನು ಅಂತ ಹೇಳ್ತೀನಿ. ಇನ್ನು ನಾನು ಬೆಳಿಗ್ಗೆ ಅಡುಗೆ ಏನು ಮಾಡಿದ್ದೆ ಅಂದರೆ, ಅದೇ ಅಮ್ಮವ್ರು ಇದ್ರು ಅಂತೇಳಿ ಮಟನ್ ತಗೊಂಬಂದಿದ್ದಾರೆ 2 kg. ಇನ್ನು ನಾನು 1.5 kg ಇಲ್ಲಿ ಮಾಡಿ ಬಾಕ್ಸನ್ನು ತಗೊಂಡು ಕಟ್ ಕಳಿಸಿದೆ. ಬೋಟಿ ಅವೆಲ್ಲ ತಗೊಂಬಂದಿದ್ರು, ಅದೆಲ್ಲ ಕಟ್ ಕಳಿಸಿದೆ. ಇನ್ನು ಅರ್ಧ kg ಅಷ್ಟು ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಇವು ಪ್ರಿಯಾಂಶ್ ನನ್ನ ಪಾಪ ನೈಟ್ ಡ್ಯೂಟಿ ಮಾಡ್ತಿದ್ದಾರೆ. ಹಾಗಾಗಿ ನೈಟ್ ಅವ್ರು ಊಟ ಮಾಡ್ತಿಲ್ಲ. ಬೆಳಿಗ್ಗೆ ನೋಡಿ ನಿನ್ನೆ ಮಾಡಿದ್ದು, ಇವತ್ತು ಬೆಳಗ್ಗೆ ಊಟ ಮಾಡಿದ್ದಾರೆ. ಚೋಳಕಾಯಿ ಮಾಡಿದ್ದೆ, ಅದನ್ನು ಬಾಕ್ಸಿಗೆ ಕಟ್ ಕಳಿಸಿದ್ದೀನಿ. ಹಾಗಾಗಿ ಮಾಡಿಲ್ಲ. ಇನ್ನು ನಾಳೆನ ಇಲ್ಲಿ ನೈಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮಟನ್ನಲ್ಲಿ ಬೇರೆ ರೀತಿ ಇದು ಏನು ಅಂತಾರೆ ಬಾಯಾಗೈತೆ ಬರೋಲ್ಲ, ನೆನಪಾದಾಗ ಹೇಳ್ತೀನಿ. ಕೈಮಾ ಉಂಡೆ ರಸಮ್ ಪಲ್ಯ ಏನಾದರೂ ಒಟ್ಟು ಮಾಡ್ಬೇಕು ಅನ್ಕೊಂಡು ಡಿಫ್ರೆಂಟಾಗಿ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಅವ್ರು ಮಟನ್ ರೀತಿನೇ ಕಟ್ ಮಾಡಿಸ್ಕೊಂಬಂದ್ಬಿಟ್ಟಾರೆ. ಕೈಮಾಗಂದರೆ ತುಂಬ ಸಣ್ಣದಾಗಿ ಕಟ್ ಮಾಡಿಸ್ಕೊಂಬರ್ಬೇಕು. ಅಂದರೆ ಅವ್ರು ತರಕ್ಕೆ ಮಟನ್ ತಗೊಂಬಂದಿದ್ದು, ನಾನು ತೆಗೆದು ಇಟ್ಕೊಂಡಿದ್ದೀನಲ್ವ. ಅಮ್ಮ ಇಷ್ಟೊಂದಂದರೆ ಸುಮ್ಮನೆ ಇದಾಗುತ್ತೆ, ಇನ್ನೊಂದು ಟೈಮ್ ಆಗೋದು ಮಾಡಂತೆ, ಫ್ರಿಜ್ ಇದೆ ಅಲ್ವಾ ಇಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಇಟ್ಟಿದ್ದೀನಿ ಅರ್ಧ kg ಅಷ್ಟಿನ್ನ. ಅದು ಇನ್ನೊಂದು ಟೈಮ್ ಮಾಡಿದ್ರೆ ಆಯಿತು. ನಾನು ಏನು ಮಟನ್ ಮಾಡ್ತೀನಿ, ಕೈಮಾ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಏನು ಅಂತೇಳಿ. ಇನ್ನು ಬನ್ನಿ ತೋರ್ಸೋಣ ಅವ್ನಿಗೆ ಏನು ಗಿಫ್ಟ್ ಬಂದಿದೆ, ಏನೇನು ಬಂದಿದೆ ಅಂತಂದೇಳಿ. ಇನ್ನು ನೋಡಿ ಫ್ರೆಂಡ್ಸ್, ಇಷ್ಟೇ ಅವನಿಗೆ ಗಿಫ್ಟ್ ಬಂದಿದ್ದು. ಇಷ್ಟೇ ಅಂದರೆ ಇದ್ರೊಳಗೆಲ್ಲ ಬಟ್ಟೆ ಇದ್ದಾವೆ, ಇದ್ರಾಗೂ ಬಟ್ಟೆ, ಇದನ್ನು ಗಿಫ್ಟ್ ಬಂದಿದ್ದು. ಇನ್ನೊಂದು ಗನ್ ಕೂಡ ಬಂದಿದೆ ಅವ್ನಿಗೆ ಆಡೋಕ್ಕೆ, ಅದೆಲ್ಲ ಇಟ್ಟಿದ್ದಾನೆ ಅವ್ನು ಆಡಿ. ಅವಾಗೇ ಬರ್ತಡೇಗೆ ನೆಕ್ಸ್ಟ್ ಮೂಮೆಂಟ್ ಆಡಿ ಅದೆಲ್ಲ ಆಡೋಕ್ಕೆ ಕಡೆಗೆ ತೆಗೆದ್ಬಿಟ್ಟಿದ್ದಾನೆ. ಇವಾಗ ಇದನ್ನು ಇದನ್ನು ಹಾಕಿಟ್ಟಿದ್ದೀವಿ. ಇದು ಈ ಥರ ಎಲ್ಲ ಜೋಡಿಸ್ಬೇಕಂತೆ. ಇದನ್ನು ಒಂದು ಟೈಮ್ ಟ್ರೈ ಮಾಡ್ತೀನಿ. ಇನ್ನು ಇದು ಸ್ಟ್ಯಾಂಡಲ್ಲಿ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಫ್ರೆಂಡ್ಸ್, ಯಾಕಂದರೆ ಕೆಳಗಡೆ ಆಗುತ್ತಲ್ವ, ವಿಡಿಯೋ ಮಾಡೋರಿದ್ರೆ ಚೆನ್ನಾಗಿ. ಹಾಗಾಗಿ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಿದ್ದೀನಿ. ಇವು ಬಟ್ಟೆ ಎಲ್ಲ ಓಪನ್ ಮಾಡ್ಕೊತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಎಷ್ಟೇ ಒಂದು 5 ಜೊತೆ 6 ಜೊತೆ ಡ್ರೆಸ್ ಅಷ್ಟೇ ಬಂದಿದ್ದು ಅವನಿಗೆ. ಯಾರ್ಯಾರು ತಗೊಂಬಂದಾರಂತಲೂ ಹೇಳ್ತೀನಿ. ಫಸ್ಟ್ ಏನು ಮಾಡಲಿ, ಡ್ರೆಸ್ ಇದು ಬಂದು ಯಾರು ತಗೊಂಬಂದಿದ್ದಾರೆ ಅಂದರೆ, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಮ್ಮ, ಅಂದರೆ ನನ್ನ ಮೈದನ್ನ ತಗೊಂಬಂದಿದ್ದಾರೆ ಈ ಡ್ರೆಸ್ಸು. ಈ ಕಲರ್ ಇದ್ದಿಲ್ಲ ಅವನ ಹತ್ರ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಅಂದರೆ ಸ್ವಲ್ಪ ದೊಡ್ಡದಾಗ್ತದೆ ಅವನಿಗೆ. ನೆಕ್ಸ್ಟ್ ಇಯರ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ ಅಕ್ಕ ತಗೊಂಬಂದಿದ್ದಾರೆ ಪ್ರಿಯಾಂಶಿಗೆ. ಇನ್ನು ಇದು ಯಾರು ತಗೊಂಬಂದಿದ್ದಾರೆ ಅಂದರೆ, ಇದು ಪ್ರಿಯಾಂಶನವ್ರ ಅತ್ತೆ, ಅದನ್ನು ಅವನಿಗೆ ತುಂಬ ಇಷ್ಟಪಡ್ತಾಳೆ, ಅವಳು ತಗೊಂಬಂದಿದ್ದಾಳೆ. ಇದು ಏನಂದರೆ, ಇದು ಹೇಳ್ಬೇಕಂದ್ರೆ ಇದ್ರದ್ದೊಂದು ಹಿಸ್ಟ್ರಿ ಇದೆ ಫ್ರೆಂಡ್ಸ್. ಯಾಕಂದರೆ ಅವನಿಗೆ ಅವತ್ತು ನಮ್ಮ ತಮ್ಮ ನಾವು ಡ್ರೆಸ್ ತರಕ್ಕೆ ಹೋಗಿದ್ವಲ್ವ, ಅವತ್ತು ಇದೇ ನಾನು ಇಷ್ಟಪಟ್ಟಿದ್ದೆ. ಬಟ್ ಏನಂತ ಹೇಳಿದ್ರೆ, ನಾನು ಇದನ್ನು ಬಿಟ್ಟು ಬಂದೆ. ಯಾಕಂದರೆ ನಾನು ಕಂಪ್ನಿಯಲ್ಲಿ ನೋಡಿದ್ದು, ಬಟ್ ಅವಳು ಇಲ್ಲಿ ಕುಡ್ತಿನಲ್ಲಿ ತಗೊಂಬಂದಾಳ. ನಮ್ಮ ತಮ್ಮ ನಮ್ಮ ತಂಗಿಯವ್ರು ನಾವು ನೋಡ್ತಿದ್ವಲ್ವ, ಅವಾಗ ಅದೇ ಮಾತಾಡ್ಕೊಂಡಿದ್ವಿ. ಏನಂದರೆ ಇದು ಅಲ್ಲಿ ನೋಡಿದ್ದೆ ಹೋದ ವರ್ಷ, ಇದೇ ಪ್ಯಾಟ್ರನ್ನು ಇದೇ ಸೇಮ್ ಹಿಂಗೆ ಇರೋದು. ಒಂದು ಹೋದ ವರ್ಷ ಬರ್ತಾಯಿದ್ದು, ಬಟ್ ಪಿಂಕ್ ಕಲರ್. ಈ ವರ್ಷ ಬ್ಲೂ ಕಲರ್ ಇದು ಸೇಮ್ ಹಿಂಗೆ ಇರೋದು ಅವನದು. ಅಂದರೆ ಅವ್ನು ಏನು ಬಂದಿದೆ, ಇದು ಪಿಂಕ್ ಕಲರ್ ಬಂದಿದೆ, ಬ್ಲೂ ಇದೆಲ್ಲ ಈ ಪಿಂಕ್ ಕಲರ್. ಇನ್ನು ಒಳಗಡೆ ಇದು ಇದೆ ಅಲ್ವಾ, ಈ ಥರ ಚಕ್ಸ್ ಇದೆ ಅಲ್ವಾ, ಇದೇ ಥರ ತೋರಿಸಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೇಮ್ ಪಿಂಗೇ ಇರೋದು ಪ್ಯಾಟ್ರನ್ ಎಲ್ಲ. ಟೈ ಪಿಂಕ್ ಕಲರ್, ಒಟ್ಟು ಈ ಥರ ಇರೋದೆಲ್ಲ ಪಿಂಕ್ ಕಲರ್, ಈ ಥರ ಇರೋದೆಲ್ಲ ಇನ್ನು ಇದಕ್ಕೆ ಯಾವ ಕಲರ್ ಅಂದರೆ ಫ್ರೆಂಡ್ಸ್, ಅದು ಮೆರೂನ್ ಕಲರ್ ಮೆರೂನ್ ಕಲರು ಮತ್ತು ವೈಟ್ ಕಲರ್ ಸೇಮ್ ಇದೆ. ಬ್ಲೂ ಇರಿದೆ ಅಲ್ವಾ, ಇಲ್ಲಿ ಮೆರೂನ್ ಕಲರ್, ಆ ಕಲರ್ ಇದೆ. ಇದು ಮೆರೂನ್ ಇದೆ, ಇದು ಇಲ್ಲಿರೋದು ಸೇಮ್ ಇದೇ ಥರನೇ. ಅಲ್ಲಿ ನಾವು ನೋಡೋಕೆ ಹೋಗಿದ್ವಲ್ಲ, ಅವ್ನು ಬರ್ತಾಳೆ ಮೊನ್ನೆ ತರಕ್ಕೆ ಹೋದಾಗ, ಈ ಪ್ಯಾಂಟ್ ಇದೇ ಥರನಿತ್ತು. ಹಾಗಾಗಿ ನಾವು ಬಿಟ್ಟು ಬಂದೆ. ಹೋದ ವರ್ಷನೂ ಇದೇ ಥರ ತಗೊಂಡಿವಿ. ಅವ್ನು ಏನು ಮಾಡ್ತಿದ್ದಾರೆ ಅಂದರೆ,
ಇದು ಉಡಿಸ್ತೀವಲ್ವ, ಇದು ಒಂದು ಮೂರು ಥರ ಬರುತ್ತೆ. ಇವಾಗ ಒಂದು ಒಳಗೆ ಶರ್ಟ್, ಆಮೇಲೆ ನೆಕ್ಸ್ಟ್ ಇದು ಈ ಥರದ್ದು ಉಡ್ತಿಲ್ಲ. ಹಾಕಿದರೆ ಒಂಥರ ಇದು ಮಾಡ್ತಿದ್ದೆ, ಬಟ್ ಫಂಕ್ಷನಿಗೆಲ್ಲ ಹಂಗೆ ಹೆಂಗೋ ಸಮಾಧಾನ ಮಾಡಿದರೆ ಓಕೆ. ಬಟ್ ನಾನು ಈ ವರ್ಷ ಸ್ವಲ್ಪ ಬೇಡ ಇದರಲ್ಲಿ ತಗೊಳ್ಳೋಣ ಅಂತಂದೇಳಿ ಇದನ್ನು ಬಿಟ್ಟು ಬಂದಿದ್ದೆ. ಇಷ್ಟ ಆಗಿತ್ತು ನನಗೆ ಇದೇ ತಗೋಬೇಕಂತೇಳಿ ಬಿಟ್ಟು ಬಂದಿದ್ದೆ. ಇದು ಮತ್ತೆ ನಮ್ಮ ಅವತ್ತೇ ಹುಡುಗಿ ಹೇಳಿದ್ನಲ್ವ, ಪ್ರಿಯಾಂಶಿನ ಅತ್ತೆ ಇದು ಅವನಿಗೆ ಗಿಫ್ಟ್ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಇದು. ಅದೇ ನೆನೆಸ್ಕೊಂಡಿದ್ದು ಬಿಟ್ಟು ಇಷ್ಟ ಆಗಿ ಬಿಟ್ಟು ಬಂದಿದ್ದು ಮತ್ತೆ ಸಿಕ್ಕಿದೆ ನೋಡಂತೇಳಿ. ಇನ್ನು ಇದು ಬಂದು ಇದನ್ನು ನಾನು ಮೈದನೇ ಮಾಡಿದ್ದು. ಹೇಳ್ಬೇಕಂದ್ರೆ 4 ಜನ ಇದ್ದಾರೆ ಫ್ರೆಂಡ್ಸ್ ನನಗೆ ಮೈದನವರು. ಅವರು ಒಂದೊಂದೊಂದೊಂದೊಂದು ತಗೊಂಬಂದಿದ್ದು. ಇದನ್ನು ಈ ಕಲರ್ ಇದ್ದಿಲ್ಲ, ಇದನ್ನು ಅವನಿಗೆ ಬಟ್ಟೆ ತಗೊಂಬಂದಿದ್ದು. ಇನ್ನು ಇದು ಬಂದು ನಮ್ಮ ಅತ್ತೆ ಅದರಲ್ವ, ಅವ್ರ ತಂಗಿ ತಗೊಂಬಂದಿದ್ದ ಅಜ್ಜಿ, ಅವರ ಪ್ರಿಯಾಂಶಿಗೆ ಅಜ್ಜಿ ಆಗ್ತಾರೆ, ಅವ್ರು ತಗೊಂಬಂದಿದ್ದು. ಇದು ಟಿ ಶರ್ಟು. ಇದು ಯಾರು ತಗೊಂಬಂದಿದ್ದಂದರೆ ಗೆಸ್ ಮಾಡಿ. ಇದು ತರಬೇಡ ಅಂತ ಹೇಳಿದೆ, ಬಟ್ ಇದು ತರ್ತಾಳಂತ ಅಂದ್ಕೊಂಡಿದ್ದಿಲ್ಲ ನಾನು. ಬೇರೆ ತಗೊಂಬ ಅಂತೇಳಿ, ಅಂದರೆ ಇದು ನಮ್ಮ ತಂಗಿ ತಗೊಂಬಂದಿತ್ತು ಫ್ರೆಂಡ್ಸ್. ಇದು ಅಂದರೆ ನಾನು ಏನು ಹೇಳಿದೆ ಅಂದರೆ, ಬುಕ್ಸ್ ಬರ್ತಾವಲ್ಲ ಫ್ರೆಂಡ್ಸ್ ಇವಾಗ ಚಿಕ್ಕ ಮಕ್ಕಳಿಗೆ, ಅದನ್ನು ಕೊಟ್ಟು ಅಭ್ಯಾಸ ಮಾಡ್ತಾರಲ್ವ, ಅವಳೇ ಹೇಳಿದ್ಲು ಮುಂಚೆಯಲ್ಲೇ, ಈಗ ನಾನು ಅದೇ ಕೊಡಿಸ್ತೀನಿ ಅವನಿಗೆ, ಅದೇ ಕೊಡಿಸ್ತೀನಿ ಓಕೆ ಅಂತೇಳಿ. ಬಟ್ ಅವಳು ಏನು ಮಾಡಿದಾಳೆ, ಇದು ಏನೋ ಅಂಗಡಿಯಲ್ಲಿ ಸಿಕ್ಕಿಲ್ಲ ಏನೋ ಅಂದ್ಲು. ಅಂಗಡಿಯಲ್ಲಿ ಸಿಕ್ಕಿಲ್ಲ, ಆರ್ಡ್ರ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ, ಬರ್ತಡೇಗಲ್ವ, ಇದು ಸದ್ಯಕ್ಕೆ ಇರಲಿ ಅವನಿಗೆ ಆಡೋಕ್ಕೆ, ಗೇಮ್ ಆಡೋಕ್ಕೆ, ನೆಕ್ಸ್ಟ್ ಅದೇನೇ ಏನೋ ಕೊಡಿಸ್ತೀನಿ ಅವನಿಗೆ ಅಂತ ಹೇಳಿದ್ದು. ಅದನ್ನು ಅವಳೇ ಇಷ್ಟಪಟ್ಟಿದ್ದು. ಇವಾಗ ಅವ್ನ ಬರ್ತಡೇಗೆ ನಾನು ಅದನ್ನೇ ಕೊಡ್ಸೋದು, ಅವನಿಗೂ ಯೂಸ್ ಆಗುತ್ತೆ ಅಂತಂದೇಳಿ. ಬಟ್ ಇದು ನಾನು ಅದನ್ನೇ ತಗೊಂಬರ್ತಾಳೆ ಅಂದ್ಕೊಂಬಿಟ್ಟಿದ್ದೆ. ಇಷ್ಟಿದೆ ಇದು 480 ಅಂತೆ ನೋಡಿ ಫ್ರೆಂಡ್ಸ್. ಇದು ಏನು ಈ ಥರ ಜೋಡಿಸ್ಬೇಕು, ಇಲ್ಲಿದೆ ಅಲ್ವಾ, ಈ ಥರ ಜೋಡಿಸ್ಬೇಕಂತೆ. ಯಾವಾಗ ಜೋಡಿಸ್ತೀನೋ ಇದು ನಾನು ಅನ್ನಂಗಾಗಿದೆ. ಎಷ್ಟು ಈ ಕಡೆಗೆ ತೆಗೆದ್ರೆ ಇಷ್ಟು ತಗೊಂಡು 60 ಈ ಥರದ್ವೇ, ಬರೀ ಈ ಥರದ್ವೇ ಕ್ಯಾಪ್ಸ್ ಅದಾವೆ. ನೋಡೋಣ ಯಾವಾಗಾದರೂ ಫ್ರೀ ಇದ್ದಾಗೆ ನೋಡಿ ಆಡಿಸ್ಬೇಕು ಸ್ವಲ್ಪ. ಈಗ ಮಲ್ಕೊಂಡಿದ್ದಾನೆ, ಮಲಗಲಿ. ಇಷ್ಟು ತಗೊಂಡು ಇಷ್ಟೇ ಫ್ರೆಂಡ್ಸ್ ಬಂದಿದ್ದು. ಇನ್ನು ಫ್ರೆಂಡ್ಸ್ ಅಷ್ಟೇ, ಅವನಿಗೆ ಡ್ರೆಸ್ಸು ಮತ್ತು ಅದು ಒಂದು ಬಾಕ್ಸ್ ಬಂದಿದೆ. ಇನ್ನು ಗನ್ ಬಂದಿದೆ, ಅದು ಅವೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾನೆ. ಅದೆಲ್ಲಿಟ್ಟಿದ್ದಾನೇನೋ ಹೋಗ್ಲಿ ಬಿಡ ಅಂತ ತೋರಿಸಿಲ್ಲ. ಇಷ್ಟು ತಗೊಂಬಂದಿತ್ತು. ಇನ್ನು ಇದು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ. ನಾವು ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿಲ್ಲ ಫ್ರೆಂಡ್ಸ್, ಯಾಕೆ ಮನೆ ಹತ್ರ ಇರೋರು ಮತ್ತು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸಿಗೂಟ ನಮ್ಮ ಮನೆಯವರು, ಇವರು ನನ್ನ ಹಸ್ಬೆಂಡ್ ಮನೆ ಅಷ್ಟೇ ಹೇಳ್ಬೇಕು, ಇನ್ನು ಬೇರೆಯವ್ರಿಗೂಟ ಬೇಡ ಅನ್ನೋಂಗಿತ್ತು. ಯಾಕಂದರೆ ಅದನ್ನು ರೀಸನ್ ಇದೆ, ಕೆಲವೊಂದು ರೀಸನ್ಗಳು ಇರುತ್ತಲ್ವ, ಹಾಗಾಗಿ ಸಿಂಪಲ್ ಮಾಡೋಣ ಅಂತಿದ್ದೆ. ಆದ್ರೂ ಸಿಂಪಲ್ ಅಂತ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಮಂದಿನೂ ಬಂದಿದ್ರೆ, ಬಟ್ ಜಾಸ್ತಿ ಜನ ಏನಿಲ್ಲ, ಅಷ್ಟರಲ್ಲಂತೂ ಬಂದಿದ್ರು. ನನ್ನ ಹಸ್ಬೆಂಡ್ ಫ್ಯಾಮ್ಲಿಯವರು 2 ಫ್ಯಾಮ್ಲಿ ಬಂದಿತ್ತು, ನನ್ನ ಫ್ಯಾಮ್ಲಿ ಅಷ್ಟೇ ಬಂದಿತ್ತು ಮನೆ ಹತ್ರ ಇರೋದು. ಅಂದರೆ ಹೋದ ವರ್ಷದಾಗ ಮಾಡಿಲ್ಲ ನಾವು. ಇನ್ನು ಫ್ರಿಡ್ಜ್ ಯಾರು ಗಿಫ್ಟ್ ಕೊಟ್ಟರು ಅಂತ ಕೇಳ್ತೀರಾ, ಗೆಸ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಯಾರು ಕೊಡಿಸ್ತಾರೆ ಫ್ರೆಂಡ್ ಫ್ರಿಡ್ಜಿಗೆ ಗಿಫ್ಟು? ನಾವೇ ತಗೊಂಡಿದ್ದು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಲಿಸಿ ಅವನಿಗೆ ಗಿಫ್ಟ್ ಕೊಟ್ಟಂಗೆ. ಅದು ಅಂದರೆ ನನ್ನ ದುಡ್ಡೇನಿಲ್ಲ ಫ್ರೆಂಡ್ಸ್, ಅವ್ರಿಗೆ ಕೊಟ್ಟಿದ್ದು. ಅಂದರೆ ಏನಂದ್ರೆ ಇದು ಪ್ಲ್ಯಾನ್, ಯಾಕೆ ಫ್ರಿಡ್ಜ್ ತಗೊಳ್ಳೋ ಪ್ಲ್ಯಾನ್ ಆಯಿತು ಏನಂತೇಳಿ ಅದನ್ನು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನಾವು ಫ್ರಿಡ್ಜ್ ತರಕ್ಕೆ ಹೋಗಿದ್ದು. ಯಾರ್ಯಾರು ಗಿಫ್ಟ್ ಮಾಡ್ತಾರೆ ನಾವೇ ಅವನಿಗೆ ಗಿಫ್ಟ್ ಕೊಟ್ಟಂಗೆ. ಅದು ತಗೊಂಬಂದಿದ್ದು ಎಲ್ಲದಾಗಿ 1 ಮಂತ್. ಆ ವಿಡಿಯೋನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದನ್ನು ವಿಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅದು ಯಾಕೆ ತಗೊಳಬೇಕೆಂಬುದು ಪ್ಲ್ಯಾನ್ ಆಯಿತು ಅಂತಲೇ ಹೇಳ್ತೀನಿ. ಯಾಕಂದರೆ ಏನಿಲ್ಲ ಫ್ರೆಂಡ್ಸ್, ಅದೇ ಫ್ರೆಂಡ್ಸ್ ನೋಡಿ ಪಪ್ಪ ಇವನು ಬರ್ತಾರೆ, ಹೋದ ವರ್ಷ ಮಾಡ್ದಂಗೆ ಈ ವರ್ಷ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಮಾಡ್ಬೇಕಂತಾನೆ ಅನ್ಕೊಂಡು. ಹೋದ ವರ್ಷ ಗ್ರ್ಯಾಂಡ್ ಮಾಡಿದ್ರೆ ಇನ್ನು ಅದಕ್ಕಿಂತ ಗ್ರ್ಯಾಂಡ್ ಅಂತ ಏನು ಮಾಡ್ತಿದ್ರು ಗೊತ್ತಿಲ್ಲ, ಅದು ಗ್ರ್ಯಾಂಡ್ ಮಾಡಬೇಕು ಅವ್ನು ಬರ್ತಡೆ ಎಂಬುದು ಅವ್ರಿಗಿತ್ತು. ಅದು ಇತ್ತು. ಇನ್ನು ಒಂದು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಇತ್ತು. ಅಂದರೆ ಫಸ್ಟ್ ಅವ್ರು ಹೇಳಿದ್ರು ಗ್ರ್ಯಾಂಡ್ ಮಾಡೋಣ ಅನ್ನಂಗೆ ಇತ್ತು ಅವ್ರಿಗಿದ್ದು. ನಾನಿದ್ದು ಏನು ಮಾಡಿ, ಮಕ್ಕಳು ಬೆಳೆದಂಗೆಲ್ಲ ಗ್ರ್ಯಾಂಡ್ ಮಾಡಿದ್ದು ಚೆನ್ನಾಗಿರಲ್ಲ, ನನಗೇನು ಅನಿಸಿದ್ದು ಬೇಡ ಅಂತಂದರೆ ನಾನು ಅವ್ರಿಗೆ ಹೇಳಿದೆ, ಬೇಡ ಬಿಡು, ಏನಕ್ಕೆ ಮಾಡೋದು, ಸುಮ್ಮನೆ ದುಡ್ಡು ವೇಸ್ಟ್ ಅಂತ. ಅಂದರೆ ಎದಕ್ಕೆ ಸುಮ್ಮನೆ ಬೇಡ, 1 ವರ್ಷ ಮಾಡಿದ್ದೇವಲ್ವ, ಮನೇಲೆ ಒಟ್ಟು ಬರ್ತಡೇ ಮಾಡೋಣ, ಬಟ್ ಮನೆಯಲ್ಲೇ ಮಾಡೋಣ. ಬಟ್ ಹೊರಗಡೆ ಹಿಂಗೆ ಈ ಥರ ಏನು ಡೆಕೋರೇಷನ್ ಮಾಡೋರಿಗೆಲ್ಲ ಕರೆದು, ಅಡುಗೆ ಮಾಡೋದನ್ನೆಲ್ಲ ಕರೆದು ಬೇಡ ಅನಿಸಿದ್ದು ನನಗೆ. ಯಾಕೋ ಬೇಡ, ಅದ್ರ ಬದಲು ಅದೇ ದುಡ್ಡಲ್ಲಿ ಏನೇನು ಮಾಡೋಣ ಅಂತ ಅಂಬದಿತ್ತು. ಆಮೇಲೆ ಇದು ಇರಲಿ ಬಿಡು, ಅವ್ನು ಇರೋನೊಬ್ಬನೇ, ಅವ್ನಿಗೆ ಮಾಡಾರ್ದು ಇನ್ಯಾರಿಗೆ ಮಾಡ್ತೀವಿ ಅಂತಂದು ಅವ್ರಂದ್ರೆ ಅದೇನು ನಿಜ. ಬಟ್ ಬೇಡ, ನನಗೆ 1 ವರ್ಷ ಮಾಡಿದ್ರೆ ಚೆಂದ, ಈಗ ಬೇಡ ಅಂತ ನಾನು ಅವ್ರಿಗೆ ಹೇಳಿದೆ.
ಆಮೇಲೆ ನಾನು ಆಮೇಲೆ ಹೇಳಿ ಅದ್ರ ಬದಲು ಫ್ರಿಜ್ ತಗೊಂಬಂದ್ಬಿಡ ನಮ್ಮ ಮನೆಗೆ ಅಂತಂದು ಹೇಳಿದೆ. ಈ ಫ್ರಿಜ್ ಇನ್ನೊಂದು ಟೈಮ್ ಯಾವಾಗಾದ್ರೂ ನೋಡೋಣ ಅಂತ. ನಿಜ ಫ್ರೆಂಡ್, ಫ್ರಿಜ್ ತಗೊಂಬರೋದು ದೊಡ್ಡ ಕನಸೆ. ಅದು ಯಾವಾಗ ತಗೊಂಬರ್ಬೇಕು ಅಂದ್ಕೊಂಡಿದ್ವಿ, ಯಾವಾಗ ತಗೊಂಬಂದಿದ್ವಿ ಅಂತಲೇ ನಮಗೆ ಗೊತ್ತು. ಅದು ಹೇಳ್ತೀನಲ್ವ, ಅದೇ ವಿಡಿಯೋ ನಾನು ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಅವರು ಇನ್ನೂ ಹೇಳ್ಬೇಕಂದ್ರೆ ಅದು ಫ್ರಿಡ್ಜ್ ಇರ್ತಲ್ವ, ಅದು ಬೇಡ, ಇಲ್ಲಾಂದರೆ ಬೇರೆ ಕಡೆಗೆ ಹೋಗೋಣ, ಎಲ್ಲಾದರೂ ಊರಿಗೆ ಹೋಗೋಣ, ಟ್ರಿಪ್ ಹೊಡೆಯೋಣ ಅಂತ ಹೇಳಿದ್ರು ಇವರಪ್ಪ. ಟ್ರಿಪ್ ಹೊಡೆಯೋಣ ಅಂದರೆ ನಾವು ನಮ್ಮ ಅಮ್ಮವರು ನಮ್ಮ ತಮ್ಮ ಎಲ್ಲರೂ ಕಲಿತು ಟ್ರಿಪ್ ಹೋಗೋಣ, ಅದ್ರ ಬದಲು ಫ್ರಿಡ್ಜ್ ಅಂತ ಬೇಡ ಅಂದರೆ ಅವ್ನು ಬರ್ತಡೇ ನೆನಪಿರಂಗೆ ಅಂತಂದು ಹೇಳಿದ್ರೆ, ಬರ್ತಡೇ ಬೇಡ ಅಂತ ಅಂದಮೇಲೆ ಮತ್ತೆ ಟ್ರಿಪ್ ಹೋಗೋಣ ಅಂದರೆ ನಾನು ಟ್ರಿಪ್ಪನ್ನು ಬೇಡ ಅಂತ ಫ್ರೆಂಡ್ಸ್. ಯಾಕಂದರೆ ಮನೆಗೆ ಬೇಕಿತ್ತು ಫ್ರಿಡ್ಜ್ ನನಗೆ. ಅದು ಮೋಸ್ಟ್ಲಿ ನನಗೆ ಈಗ ವ್ಲಾಗ್ ಮಾಡ್ತಿದ್ದೀನಲ್ವ, ಬೇಕಿತ್ತು ನನಗೆ ಅದು. ಹಾಗಾಗಿ ಓಕೆ ನಿನ್ನ ಇಷ್ಟ ಅಂತಂದೇಳಿ ತಗೊಂಬಂದ್ವಿ. ಅದೇ ಹೇಳ್ತೀನಿ ನಾನು ಇವಾಗ. ಅದು ಅವಾಗೂ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಾನು, ಬಟ್ ಹೇಳಿಲ್ಲ ನಾನು. ಫ್ರಿಡ್ಜ್ ತಗೊಂಬಂದು 1 ತಿಂಗಳು ಮನೆಯಲ್ಲೇ ಇದೆ ಗೊತ್ತಾ. ಅದು ಹೆಂಗೆ ವ್ಲಾಗ್ ಮಾಡಿದ್ದೀನಿ, ಹೆಂಗೆ ಒಂದೊಂದು ಟೈಮು ಗೊತ್ತಾಗಲಾರ್ದಂಗೆ ಸಡನ್ಲಿ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಕಂಡಿದೆ. ಕಂಡ ತಕ್ಷಣ ಮತ್ತೆ ನಕ್ಕು ನಾನು ಈ ಕಡೆ ತಗೊಂಬಂದಿದ್ದೀನಿ. ಅದು ಅದೇ ಹೇಳ್ತೀನಿ, ಅವ್ರು ಡೀಟೇಲಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಯಾಕೆ ನಗ್ತಿದ್ದೆ ಏನು. ಅದೇ ಹೇಳಿ ನಾನು ಸರ್ಪ್ರೈಸ್ ಅಂದರೆ ಇದೇ ಸರ್ಪ್ರೈಸ್. ಅವರು ಬರ್ತಡೇ ಮಾಡ್ಬೇಕಂತ ಅವ್ರಿಗಿಷ್ಟು ಅದೇ ದುಡ್ಡಿನ, ಅದೇ ಬರ್ತಡೇಗೆ ಇರ್ತೀಯಲ್ಲ ಅದೇ ದುಡ್ಡು ಫ್ರಿಡ್ಜ್ ತಗೊಳ್ಳೋಣ ಅಂತ ಹೇಳಿ ನಾನೇ ಕನ್ವಿನ್ಸ್ ಮಾಡಿ ಫ್ರಿಡ್ಜ್ ತಗೊಂಬಂದಿದ್ದು. ನಾವೇನು ಮಾಡಿದ್ರೆ ಅವನಿಗೆ ಅಲ್ವಾ, ಹಾಗಾಗಿ ಅದು ಒಂಥರ ಗಿಫ್ಟ್ ಇದ್ದಂಗೆ ಅಂತ ನನ್ನ ಆಲೋಚನೆ ಇತ್ತು. ಮನೆಗಿದ್ರೆ ಇರುತ್ತೆ ಸುಮ್ಮನೆ ಏನು ಅಂತಂದೇಳಿ ಇವರು ಟ್ರಿಪ್ ಹೋಗೋಣ ಅನ್ಬೋದಿತ್ತು. ಬೇಡ, ನನಗೇನು ಇಷ್ಟ ಆಗಿದ್ದಿಲ್ಲ, ಹೋಗ್ಲಿ ಬಿಡು, ಮುಂದೆ ಯಾವಾಗಾದ್ರೂ ನೋಡಿದರೆ ಆಯಿತು, ಬೇಡ ಈ ಸದ್ಯಕ್ಕಂತೂ ಅಂತಂದು. ಇನ್ನು ಇವನು ಬೆಂಗಳೂರಿಗೆ ಮೊನ್ನೆ ಹೋಗಿದ್ನಲ್ವ, ಬೇಡ ಸದ್ಯಕ್ಕಂತೂ ನೋಡೋಣ ಮುಂದೆ. ಮನೆಗೆ ವಸ್ತು ಇದ್ದರೆ ಚೆನ್ನಾಗಲ್ಲ ಫ್ರೆಂಡ್ಸು. ಎಷ್ಟು ಏನು ಮಾಡಿ ಎಂತ ಮಾಡಿದ್ರೂ ದುಡ್ಡು ಹಂಗೆ ನೀರಿಗೆ ಅರ್ಧಂಗೆ ಹೋಗ್ತಿರುತ್ತೆ. ಮನೆಗೆ ಏನೋ ಸಾಮಾನು ಇದೆ ಬಿಡು ಅಮ್ಮಂಗಿರುತ್ತೆ ಅಂತ ನಾನೇ ಬೇಡ ಅಂದೆ ಇವ್ರಿಗೆ. ಹಾಗಾಗಿ ಫಿಶ್ ತಗೊಂಡು ಬಂದೀವಿ ಫೈನಲಿ. ಭಾಳ ದಿನದ ಕನಸು ಅಂತಲೇ ಹೇಳ್ಬೋದು. ಆವಾಗಲೇ ಯಾವಾಗೋ ತಗೋಬೇಕಂಬೋದಿತ್ತು. ಇವಾಗ ಅದು ಅದೃಷ್ಟ ಬಂತು. ಅದು ಸುಮ್ಮನೆ ಜಸ್ಟ್ ನೋಡೋಕ್ಕಂತ ಹೋಗಿದ್ದೆ, ಡೈರೆಕ್ಟ್ ಮನೆಗೆ ಬಂದುಬಿಡ್ತು ಫ್ರೆಂಡ್ಸ್. ಸುಮ್ಮನೆ ನೋಡ್ಕೊಂಬರೋಣ, ಅದೇ ಕುರುಗೋಡು ಜಾತ್ರೆ ಇತ್ತಲ್ವ ಅವತ್ತೆ, ಸುಮ್ಮನೆ ನೋಡ್ಕೊಂಬರೋಣ ಅಂತಂದೇಳಿ ಹೋಗಿದ್ದು. ಅದು ನಮ್ಮ ಅದೃಷ್ಟ ಇತ್ತಾನ, ಅದು ಯಾವಾಗ ತಗೋಕೊಂಬಂದಿದ್ದು ಅದಾಗಲೇ ಇಲ್ಲ. ಸುಮ್ಮನೆ ಜಸ್ಟ್ ನೋಡ್ಕೊಂಬರೋಣ ನೋಡಿ ಅವತ್ತು ಹೇಳಿದ್ನಲ್ವ ಬರ್ತಡೇ ಐತೆ ಅಂತೆ, ಬರ್ತಡೇಗೆ ದುಡ್ಡು ಇಟ್ಟಿದ್ವಿ, ನೋಡ್ಕೊಂಬರೋಣ, ನಾವು ಇಟ್ಟು ದುಡ್ಡಕ್ಕೆ ಅದಕ್ಕೆ ಅಡ್ಜಸ್ಟ್ ಆದರೆ ತಗೊಳ್ಳೋಣ, ಇಲ್ಲಾಂದರೆ ಬರೋಣ ಅಂಬೋದಿತ್ತು. ಅದಕ್ಕೆ ಅಡ್ಜಸ್ಟ್ ಆಯಿತು. ಹಾಗಾಗಿ ಅದಕ್ಕೆ ಕೊಟ್ಟು ನಾವು ತಗೊಂಡು ಬಂದ್ವಿ. ಅದೇ ಈ ಲಾಗಲ್ಲಿ ಇವಾಗ ಅದರದ್ದೇ ವಿಡಿಯೋ ಹಾಕ್ತೀನಿ. ಅದು ನೋಡಿದಾಗ ನಿಮಗೆಲ್ಲ ಕನ್ಫರ್ಮ್ ಆಗಿ ಅದರಲ್ಲಿ ವಾಯ್ಸ್ ಕೊಡ್ತೀನಿ, ಅದನ್ನೇ ನೋಡಿ. ಓಕೆ ಫ್ರೆಂಡ್ಸ್, ಇದು ನಾವು ಕುರುಗೋಡು ಜಾತ್ರೆಗೆ ಅಂತ ಹೋಗಿದ್ವಲ್ವ, ಅವತ್ತು ಸುಮ್ಮನೆ ಜಸ್ಟ್ ಫಿಟ್ಸ್ ನೋಡ್ಕೊಂಬರೋಣ ಅಂತಂದೇಳಿ ಹೋಗಿದ್ವಿ. ಬಟ್ ಅದು ತಗೊಂಡೇ ಬಂದುಬಿಟ್ಟಿವಿ. ಸುಮ್ಮನೆ ಹಂಗೆ ನೋಡೋಣ, ಅದೇ ಹೇಳಿದ್ನಲ್ವ ಬರ್ತಡೇ ಮಾಡಬೇಕಂಬದು ಅವ್ರಿಗಿತ್ತು. ಬಟ್ ನನಗೆ ಬೇಡ, ಏನಾದರೂ ತಗೊಳ್ಳೋಣ ನಂಬದಿತ್ತು. ಹಾಗಾಗಿ ಫಿಟ್ಸ್ ಬೇಕಾಗಿತ್ತು ನನಗೆ. ಫಿಟ್ಸ್ ತಗೊಳ್ಳೋಣ ಅಂತ ಸುಮ್ಮನೆ ಜಸ್ಟ್ ನೋಡೋಕ್ಕಂತ ಹೋಗಿ ತಗೊಂಡು ಬಂದುಬಿಟ್ವಿ. ಆವಾಗೊಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಬಟ್ 1 ಮಂತಿಗೆ ಹೇಗೆ ಇದು ನಮ್ಮ ಮನೇಲಿ ತಂದಿಟ್ಟು ವೀಡಿಯೋ ಮಾಡಲಾರ್ದಂಗಿತ್ತೆ ಅಂತ ಯಪ್ಪ ನಿಜ ನನಗೆ ಗೊತ್ತು ಆ ಕಷ್ಟ. ಇನ್ನು ಇದು ಅಲ್ಲಿ ಫ್ರಿಡ್ಜ್ ನೋಡಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತಗೊಂಬಂದಿದ್ವಿ. ಇನ್ನು ಮೇನ್ ಹೇಳ್ಬೇಕಂದ್ರೆ ನಮ್ಮ ಪ್ರಿಯಾನ್ ಹುಟ್ಟಿದ ಮೇಲಿಂದ ಒಂಥರ ನಮಗೆ ಲಕ್ಕಿ ಫ್ರೆಂಡ್ಸ್. ಅವನೊಂಥರ ಲಕ್ಕಿ ಚಾಂಪಿಯನ್ ಇದ್ದಂಗೆ. ಅವ್ನು ಹುಟ್ಟಿದಲ್ಲಿಂದನೇ ಮೆಲ್ಲಕ್ಕೆ ಒಂದೊಂದು ಸಾಮಾನು ತಗೊಂಬಂದಿವಿ, ಏನು ಇಲ್ದಂಗೆ ನಾವು ಬಂದಿದ್ವಿ. ಇನ್ನು ಅವ್ನು ಬಂದಮೇಲೆ ಅವ್ನು ಹುಟ್ಟಿದ ಮೇಲೆ ಒಂದೊಂದು ಸಾಮಾನು, ಅದು ಏನಂತಲೇ ಹೇಳ್ತೀನಿ. ಅವ್ನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ನಾನು 1 ಮಂತ್ 2 ಮಂತ್ ಅಂದರೆ ಅಪ್ಪ ಪ್ರೆಗ್ನೆನ್ಸಿ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಪ್ಪಗೆ ಆಪ್ರೇಷನ್ ಆಗಿತ್ತು, ನಮ್ಮ ಮನೆಯಲ್ಲೇ ಇದ್ರಲ್ವ, ಆವಾಗ ಮನೆಯಲ್ಲೇ ಇದ್ದು ಬ್ಯಾಸರ ಆಗುತ್ತೆ ಅನ್ನುವಾಗ TV ತಗೊಂಬಂದ್ವಿ. ಅವನು ಹೊಟ್ಟೆಲಿ ಇದ್ದ ಕ್ಷಣ 1 ಮಂತಲ್ಲಿ ಅವಾಗ ತಗೊಂಬಂದ್ವಿ. ಹಂಗೆ ಬರ್ತಾ ಒಂದೊಂದು ಕ್ಷಣ ಇನ್ನು ಹೇಳಿದ್ರಿಂದ ಮಸ್ತಿದೆ ಫ್ರೆಂಡ್ಸ್. ಅವನು ಒಂದೊಂದು ಕ್ಷಣದಿಂದ ಅದು TV ತಗೊಂಡಿದ್ವಿ. ಅದಾದಮೇಲೆ ಇನ್ನೇನು ಅವ್ನು ಜೋಳ ಅಂತ ಇದು ಜೋಳ ಅಲ್ಲ ಫ್ರೆಂಡ್ಸ್, ಅವ್ನು ಹುಟ್ಟೆ ಆದಮೇಲೆ 3 ತಿಂಗಳಿಂದ ಇದು ಬರುತ್ತಲ್ವ, ತೊಟ್ಲ ಇಡ್ತಾರಲ್ವ, ಅವಾಗ ಬಂದು ಅವನಿಗೆ ಅರ್ಧ ತೊಲೆ ಬಂಗಾರ ಹಾಕಿದ್ವಿ. ಒಂದೊಂದು ಅವ್ನ ಕ್ಷಣದಾಗ ಏನೇನು ಫಂಕ್ಷನ್ ಮಾಡ್ತೀವಲ್ಲ ಒಂದೊಂದು ಕ್ಷಣದಾಗ ಏನೇನು ತಗೊಂತಾನೆ ಬಂದೀವಿ. ಅದಾದಮೇಲೆ ಇನ್ನು 5 ತಿಂಗಳಲ್ಲಿ ಗಾಡ್ರೇಜು ಮಂಚ ಇರ್ತಾವಲ್ವ ಅದು ತಗೊಂಡ್ವಿ. ಇನ್ನು ಅದು ಎಲ್ಲ ಆದಮೇಲೆ ಇನ್ನು ಅದೇ ವರ್ಷದಾಗ ಜವಳ ಅಂತ ಕೂದಲ ಮುಡಿ ತೆಗಿತಾರಲ್ವ, ಆವಾಗ ಸಿಲಿಂಡ್ರ್ ಇದ್ದಿಲ್ಲ ಫ್ರೆಂಡ್ಸ್.
ಫ್ರೆಂಡ್ಸ್ ನಮ್ಮ ಮನೇಲಿ. ಅಂದರೆ ನಾವು ಊರಿಂದ ತಗೊಂಬಂದು ಅಡುಗೆ ಮಾಡಬೇಕಿತ್ತು. ಸಿಲಿಂಡ್ರ್ ಕಾಲಾದರೆ ಅವಾಗ ಡಬಲ್ ಒಲೆ ಸಿಲಿಂಡ್ರ್ ತಗೊಂಡು ಮತ್ತು ಫ್ಯಾನನ್ನು ಇದ್ದಿಲ್ಲ, ಫ್ಯಾನ್ ತಗೊಂಡ್ವಿ. ಹಂಗೆ ಫ್ರೆಂಡ್ಸ್ ಒಂದೊಂದೇ ಅವನೊಂಥರ ನಮಗೆ ಲಕ್ಕಿ ಚಾಂಪಿಯನ್ ಇದ್ದಂಗೆ. ಅವ್ನು ಹುಟ್ಟಿ ಬಂದು ಒಂದೊಂದು ಕ್ಷಣನೂ ನಾವು ಏನಂತ ತಗೊತಾನೇ ಇದ್ದೀವಿ. ಏನು ಅವನ ಕಡೆಯಿಂದ ದೇವ್ರು ಕೊಟ್ಟು ಒಂದು ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನು ಒಂದು ತಿಂಗಳು ನಾನು ಇದು ತಗೊಂಬಂದು ಮಾರ್ಚು 13ಕ್ಕೆ ನಾವು 14ಗೆ ನೋಡ್ಕೊಂಬಂದು ಅವ್ನಿಗೆ ಬರ್ತಡೆಗೆ ರಿವೀಲ್ ಮಾಡ್ತಿದ್ದೀವಿ. ಆಮೇಲೆ ಫೋನ್ ಇದು ತಗೋಬೇಕಂಬುದು ಆವಾಗಲೇ ಇತ್ತು, ಬಟ್ ಅವಾಗ ತಗೊಳಕ್ಕಾಗಲಿಲ್ಲ. ಫೋನ್ ತಗೊಂಡಿವಿ ಅದೇ ಯೂಟ್ಯೂಬ್ ಮಾಡ್ಬೇಕೋಸ್ಕರ. ಇನ್ನು ನಾನು ಟಿ ವಿ ಮುಗಿದಾದ್ಮೇಲೆ ಫಿಶ್ ತಗೊಳೋದಂತಿದ್ರೆ ನಾನು ಡೆಲರ್ಗೆ ಹೋಗ್ಬಂದು ತಗೊಳೋಣ ಅಂಬೋದಿತ್ತು. ಆಮೇಲೆ ತಗೊಳೋಣಂತೆ ಸ್ವಲ್ಪ ನೋಡಿದ್ವಿ. ಮತ್ತು ಅವಾಗ ಖರ್ಚೆಲ್ಲ ಫ್ರೆಂಡ್ಸು ಮನೇಲಿ ಒಬ್ಬರೇ ದುಡಿಯೋದು, ಆ ಖರ್ಚು ಈ ಖರ್ಚು ಅಂತ ಇರುತ್ತಲ್ವ. ಇನ್ನು ಮನೇಲಿ ಅವರೊಬ್ಬರೇ ದುಡಿಯೋದು. ಇನ್ನು ಅವ್ನು ಹುಟ್ಟಿದ ತಕ್ಷಣವೇ ಅದು ನಾಮಕರಣ ಆದಮೇಲೆ ಅದು ಶ್ರೀಮಂತನೂ ಗ್ರ್ಯಾಂಡ್ ಮಾಡಿದ್ರು ಫ್ರೆಂಡ್ಸ್. ಅದು ಪಾಪ ಅವರೊಬ್ಬರೇ ನೋಡ್ಕೋಬೇಕಲ್ಲ, ಯಾರು ಅವ್ರು ಕೊಡೋರಿಲ್ಲ ತಗೊಳೋರಿಲ್ಲ, ಅವರೇ ದುಡ್ದು ಅವರೇ ನೋಡ್ಕೋಬೇಕಲ್ವ. ನಾಮಕರಣದ್ದು ಇತ್ತು ಸ್ವಲ್ಪ ಸಾಲ. ಆಮೇಲೆ ಹಂಗೆ ಇರುತ್ತಲ್ವ ಮನೆ ಫಂಕ್ಷನ್. ಪ್ರೆಗ್ನೆನ್ಸಿ ಇದೆ ಅಂದರೆ ಸುಮ್ಮನೆ ಏನೋ ಫಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಫುಲ್ ಸ್ವಲ್ಪ ಖರ್ಚಿನೇ ಜಾಸ್ತಿನೇ ಇರುತ್ತೆ. ಹಾಗಾಗಿ ಟಿ ವಿ ತಗೊಂಡ್ಮೇಲೆ ನಾವೇನು ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಶ್ರೀಮಂತ ಮಾಡಿದ್ರು, ಫುಲ್ ಗ್ರ್ಯಾಂಡೇ ಮಾಡಿದ್ರು, ಅದು ಮಂಟಪದಲ್ಲೇ ಮಾಡಿದ್ರು. ಇನ್ನು ಆ ಖರ್ಚುನೇ ಇತ್ತು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಇವನು ಹುಟ್ಟಿದ, ಇನ್ನು ಅವಾಗ ಸ್ವಲ್ಪ ಖರ್ಚಿತ್ತು. ಇನ್ನು ಇವನು ಹುಟ್ಟಿ ಒಂದು 3 ತಿಂಗಳು ಬಂಗಾರ ತಗೊಂಡಿವಿ ಅವ್ನಿಗೆ ಹಾಕೋಕ್ಕೆ, ಅದೊಂದು ಸ್ವಲ್ಪ ಖರ್ಚಿತ್ತು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಅವನು ಜವಳ ತೆಗಿಸ್ಬೇಕಿತ್ತಲ್ವ, ಅವಾಗೂ ಖರ್ಚಾಯಿತು. ಮತ್ತು ಅವರೊಬ್ಬರೇ ದುಡ್ಡು ನಡಿಬೇಕಂದ್ರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಏನು ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ತಗೋಬೇಕು ಅನ್ನೋ ಕ್ಷಣಕ್ಕೆ ನಾನು ಯೂಟ್ಯೂಬ್ ಮಾಡಬೇಕು, ನನಗೆ ಫೋನ್ ಬೇಕಂತ ಕೇಳಿದೆ ಅವ್ರಿಗೆ. ಅವಾಗ ಸರಿ ತಗೋ ಅಂತಂದೇಳಿ ಅವಾಗ ಫೋನ್ ಕೊಡಿಸಿದ್ರು. ಇನ್ನು ಫೋನಿಂದೆಲ್ಲ ಮುಗಿದಾದ್ಮೇಲೆ ಇನ್ನು ಏನು ಬರ್ತಡೇ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಬರ್ತಡೇ ಬೇಡ, ಸುಮ್ಮನೆ ಇದಕ್ಕೆ ಖರ್ಚು ಮಾಡೋದೇನು, ಅದ್ರ ಬದಲು ಏನಂತ ತಗೊಳ್ಳೋಣ ಅಂತಂದೇಳಿ ಒಂದು ಬರ್ತಡೆಗೆ ಇವಾಗ ನಾವೇನು ಮಾಡಿದರೂ ನಮ್ಮ ಮಕ್ಕಳಿಗಲ್ವ ಮಾಡೋದು. ಹಾಗಾಗಿ ಮನೆಗೂ ಇರಲಿ ವಸ್ತು, ಮನೆಗಿದ್ರೆ ಒಂಥರ ಏನು ಇರುತ್ತೆ, ಸುಮ್ಮನೆ ಖರ್ಚು ಮಾಡಿದರೆ ಏನಕ್ಕೆ, ನೋಡೋಣ ಮುಂದೆ ಇನ್ನು ಯಾವಾಗಾದರೂ. ಫಸ್ಟ್ ವರ್ಷ ಅಂತ ಮಾಡಿದ್ದೀವಲ್ವ ಗ್ರ್ಯಾಂಡಾಗಿ, ಬೇಡ ಅಂತಂದೇಳಿ ಫಿಶ್ ತಗೊಳ್ಳೋಣ ಅಂತಂದೇಳಿ ಫಿಶ್ ತಗೊಂಡ್ವಿ ಫ್ರೆಂಡ್ಸ್. ಈಗಿತ್ತು ನಮ್ಮ ಫಿಶ್ ಜರ್ನಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು, ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ. ನೋಡಿ ನಮ್ಮ ಮನೇಲಿ ಹೊಸ ಫ್ರಿಡ್ಜ್ ಬಂದಿದೆ. ಇನ್ನು ಪ್ರಿಯಾಂಶ್ ಓಪನ್ ಮಾಡ್ತಿದ್ದಾನೆ. ಇನ್ನು ಫ್ರೆಂಡ್ಸ್ ಇದನ್ನು ಇವಾಗ ಇವಾಗೆ ಮಾಡಲ್ಲ, ಅಂದರೆ ಹೆಂಗೆ ಹೇಳ್ಬೇಕ್ರೆ ಇನ್ನು ಬರ್ತಡೆಗೆ ಮಾಡ್ತೀವಿ. ಇವಾಗ ಇನ್ನು ಇವತ್ತಿನ ಎಷ್ಟು ಡೇಟ್, ಇವತ್ತು ಡೇಟ್ ಇವತ್ತು 16. ಅವ್ನ ಬರ್ತಡೇ ಇರೋದು ನೆಕ್ಸ್ಟ್ ಮಂತ್ 13. ಅವಾಗ ತೋರಿಸ್ತೀವಿ. ಇವಾಗ ನಾನು ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಆವಾಗ ಗೊತ್ತಾಗುತ್ತೆ. ಎತ್ತು ಮಗನೇ ಎತ್ತು. ಇನ್ನು ನಮ್ಮ ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ. ಮೇಲೆ ಬಡೀತ ಹುಷಾರು. ಸುಮ್ಮನಿರಪ್ಪ, ಪಾಪ ತೆಗಿತಾನ. ಅಲ್ಲ ಮತ್ತೆ ಅದಕ್ಕೆ ಕತ್ರಿಲಿಂದ ಒತ್ತಟಿ ಕಟ್ ಮಾಡಿ ಅಂದಿದ್ದಂಗೆ ಎತ್ತ ಬದಲು ಅದೇನು ಬೇಕಾ, ಯಾರಿಗಿನ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತೀಯ ಇವಾಗ? ಹಂಗೆ ಅದನ್ನೇನನ್ನು ಇವಾಗ ತಳಗಿಳಿಸಿ ಆತ್ನ. ಪೂರ ತಳಗಿಳಿಸಿ ಒತ್ತಟ ಸೈಡಿಗೆ ಕಟ್ ಮಾಡಿ ಇಲ್ಲಿ ಇದ್ರೆ ಇದೇನಿದೆ ಇದು ಹಿಂಗೆ ಹೋಗ್ಯದ ಇವಾಗ ಹೇಳಿ. ಒತ್ತಟಿ ಕಟ್ ಮಾಡಿ ಹಂಗೆ ಇಡಕ್ಕೆ ಬರ್ತೈತೆ. ಇದು ಕಡೆ ಬಾಗಿಲು ಐತಿ, ಇಲ್ಲೇ ಐತಿ ಬಾಗಿಲು, ಇಲ್ಲಿ ಕಟ್ ಮಾಡ್ಬೋಣ. ಬಾಗಿಲಿರೋದು ಇಲ್ಲಿ ಬಾಗಿಲು, ಮತ್ತೆ ಅಲ್ಲಿ ಸೀದಲ್ಲಿಂದ ಹೋಗ್ಬೇಕು, ಕ್ರಾಸ್ಲಿಂದ ಹೋಗ್ತೀಯ. ಇದು ಫ್ರಿಜ್ಜಿಗೆ ಹಚ್ಬೇಕು. ಇದು ವ್ಯಾಡ್ ಇದೇ ಮಕ ಇರೋದು ಇಲ್ಲೇ. ಎಲ್ಲಿ ಬೇಕಾದ್ರೆ ಕಟ್ ಮಾಡಿಬಿಡ. ಇಲ್ಲಿ ಬಾರ. ಹೆಂಗೆ ಕೊಟ್ರ? ಅಲ್ಲಿ ಕೊಟ್ಟಾರ. ಇವಾಗ ನಾವು ನೋಡಿ ಹಂಗೆ ಮತ್ತೆ ಮುಚ್ಚಕ್ ಬರ್ತೈತೆ. ನೋಡಿ ಮುಚ್ಚೋದಲ್ಲ, ಅದು ಕಟ್ ಮಾಡ್ಬೋದು ಕಡೆ ಮುಂದೆ. ಮುಂದೆ ಕಟ್ ಮಾಡೋದಂತ ಅಂತ ಕೊಟ್ಟಾರ.
ನೋಡಿ ಫ್ರೆಂಡ್ಸ್ ಓಪನ್ ಮಾಡ್ತಿದ್ದಾರೆ. ತುಂಬ ದಿನದ ಕನಸು ಇವತ್ತು ನೆನೆಸಾಗೈತೆ. ಇದ್ರ ಬದಲು ಇದು ತಗೊಳ್ಳೋ ಬದಲು ಇದಕ್ಕಿಂತ ಮುಂಚೆ ಏನೇನು ತಗೊಂಡಿವಲ್ಲ ರೀ, ಫೋನೇ ತಗೊಂಡಿವಿ ಅಲ್ಲ. ಫೋನ್ ಇಲ್ಲ, ಟಿ ವಿ ಆದಮೇಲೆ ಇತ್ತು ಆಗ್ಬೇಕಂಬೋದಿತ್ತಾ, ಟಿ ವಿ ತಗೊಂಡಿವಿ. ಇದು ನೆಕ್ಸ್ಟ್ ಇತ್ತು. ಬಟ್ ಪ್ರಿಯಾಂಶಿನ ಡೆಲಿವರಿಗೆ ಹೋದ್ನಲ್ಲ ರೇ ನಾನು, ಬೇಡ ಬಿಡು ಬಂದ್ಮೇಲೆ ತಾಣ ಅಂದ್ವಿ. ಆಮೇಲೆ ಒಂದು ಜವಳ ಅದು ಇದು ಬಂದ್ಬಿಡ್ತಾ, ಸುಮ್ಮನೆ ಆಗ್ಬಿಟ್ವಿ. ಹ್ಯಾಪಿ ಬರ್ತ್ಡೇ ಅಂತ ನೋಡ್ರಿ ಆತ. ಹ್ಯಾಪಿ ಬರ್ಡೇ ಫ್ರಿಜ್ಜಿಗೆ ಇದು ಓಪನ್ ಮಾಡಲಿ ಫ್ರೆಂಡ್ಸ್. ಇವರೆಲ್ಲ ಫುಲ್ ಎಕ್ಸೈಟಿವ್ ಫ್ರೆಂಡ್ಸ್. ನೋಡೋಕ್ಕೆ ತುಂಬ ದಿನದಿಂದ ಆಸೆ ಇತ್ತು. ಕೊನೆಗೂ ನೆನ್ಸು ಮಾಡಿದ್ರು ನನ್ನ ಹಸ್ಬೆಂಡ್. ಅಂದಿಲ್ವಾ ಅವ್ರ ಬರ್ತಡೆಗೆ ಕೊಡ್ಬೇಕಂಬೋದು ಹೆಂಗೆ ಹಂಗೇನಿಲ್ಲ, ಗಿಫ್ಟು ಇನ್ನು ಆ್ಯನಿವರ್ಸರಿ ಕೊಡ್ಬೇಕಂಬೋದು ಹೆಂಗೆ ನೋಡೋಕೆ ಯಾವಾಗಲೂ ಕೊಟ್ಟಿರ್ತಾರೆ ಅವರು. ಹಾಗಾಗಿ ನಾವು ಅವಾಗೇನು ಅವ್ರ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೋಡಿ ಇವಾಗ ಎಕ್ಸ್ಪೆಕ್ಟೇ ಮಾಡಿಲ್ಲ, ಸಡನ್ನಾಗಿ ತಗೊಂಬಂದರು. ಸಡನ್ನಾಗಿ ಅಂದ್ಕೊಂಡು ತಗೊಳ್ಳೋಣ ಅಂತೇಳಿ ಓಕೆ ಡನ್ ಅಂದೆ. ನಾನು ನಮ್ಮ ಮನೆಗೆ ಬಂದು ನನ್ನ ಮೇಲೆ ಬಿದ್ದುಬಿಡಿತ್ತು ನನ್ನ ಫ್ರೆಂಡ್ಸ್. ಇವಾಗ ಓಪನ್ ಮಾಡೋದು. ಬಟ್ ಇದು ವಿಡಿಯೋ ನಮ್ಮ ಪ್ರಿಯಾಂಶಿನ ಬರ್ತಡೇ ಆದಮೇಲೆ ಬರುತ್ತೆ, ಅಲ್ಲಿವರೆಗೂ ಬರಲ್ಲ ಇದು. ಯಾಕಂದರೆ ಯಾರಿಗೆ ಗೊತ್ತಿಲ್ಲ, ನಮ್ಮಮ್ಮವ್ರಿಗೆ ಏನು ಗೊತ್ತಿಲ್ಲ ಫ್ರಿಡ್ಜ್ ತಗೊಂತಿದ್ದೀವಿ. ನನಗೆ ನನ್ನ ಹಸ್ಬೆಂಡಿಗೆ ಬಿಟ್ಟು ಇನ್ನು ಯಾರಿಗೆ ಗೊತ್ತಿಲ್ಲ. ಇವಾಗ ಓಣೆಯಲ್ಲಿ ಗೊತ್ತಾಗಿದೆ, ಯಾಕಂದರೆ ಇದು ತಗೊಂಬಂದಾಗ ಗೊತ್ತಾಯ್ತಲ್ಲ. ಏನು ಈಗ ಓಪನ್ ಮಾಡಿದ್ದಾರೆ. ಇನ್ನು ಈ ಥರ ಒಂಥರ ರೂಮ್ ಆಗಿದ್ದಂಗೆ ಆಗಿದೆ ನೋಡಿ ಇದೆಲ್ಲ. ನೋಡಿ ಈ ರೀತಿ ಓಪನ್ ಮಾಡಿದರೆ ಇಲ್ಲಿ ಬಂತು ನಮ್ಮ ಫ್ರಿಡ್ಜಿಗೆ ಆಡ್ಕೊಂಡಿದ್ದ ನೋಡ್ರಿ ಅಲ್ಲಿ ಅಲ್ಲೊಂದಿಲ್ಲ. ಓಪನ್ ದ ಡೋರ್ ಅಲ್ಲ ರೇ, ನೀನು ಕೊಡಿಸಿ ನನಗೆ, ನಾನು ತಗ ಡುಮಿ ಓಪನ್ ಮಾಡೋನ್ಬೇಕು. ನೀನು ಓಪನ್ ಮಾಡ್ತಿಲ್ಲ. ಇರ್ಲಿಪ್ಪ, ಹೆಸರು ನಂದು ಅಷ್ಟೇ. ಅದಕ್ಕೆ ಇರಲಿ, ನೀನು ಕಾಂಪ್ರಮೈಸ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಒಂಥರ ರೂಮ್ ಆದಂಗೆ ಆಗಿದೆ. ಇದಿಷ್ಟು ಅಲ್ಲಿ ಮಠ. ಇನ್ನು ಇಲ್ಲೆಲ್ಲ ನೋಡಿ ಹೆಂಗೆ ಅರಿವಿದೆ. ಇನ್ನು ಸಂಡೇ ಫ್ರೆಂಡ್ಸ್, ಇದು ಸಂಡೇ ಬಂದಿದೆ. ಇವತ್ತಿನ ಲಾಗೂಟ ಮಾಡಿದ್ದೀನಿ ಆಲ್ಮೋಸ್ಟ್. ಹೇಳಲ್ಲ ನಾನು ಅಷ್ಟೇ. ಎಲ್ಲೈತೆ ಪ್ಯಾಚ್? ಡೋರಿಗೆ ಐತಾ? ಅಲ್ಲ ನೋಡು, ಓಪನ್ ಮಾಡಿ ಇದು ಆನ್ ಮಾಡೋದು ಅವಾಗ ಮಾಡೋಣ ಅವ್ನು ಬರ್ತಡೆ. ಹಾಂ ನೋಡೋಣ ಮತ್ತೆ ಒಳಗೆ ಎಲ್ಲ. ಅಲ್ಲ ಅಲ್ಲಿ ನೋಡ್ಕೊಂಬಂದಿ ಬಿಡು. ಈಗ ಒಂದು ಟೈಮ್ ಯಾಕಂದರೆ ತಂದಿರ್ತಾರಲ್ಲ, ಅಷ್ಟು ಸೇಫ್ಟಿಯಿಂದ ತಗೊಂಬಂದಾರೆ ಬಿಡು, ಅಷ್ಟು ಏನಾಗಿರಲ್ಲ. ಬಟ್ ಆನ್ ಮಾಡೋದು ಅವಾಗ ಮಾಡೋಣ. ವಾ ಆನ್ ಮಾಡಿಬಿಟ್ರು ಕಡೆಗೂ. ಅಲ್ಲಿ ಮೇಲೊಂದು ಬಾಕ್ಸ್ ಬಂದಂಗೆ ಬಂದಿತ್ತು, ಅದೆಲ್ಲಿ? ಇದು ಫಾಸ್ಟ್ ಫ್ರೀಜಿಂಗ್ ಕೂಲಿಂಗ್ ಅಂತ. ರೈಸ್ ಬೇಕಾದ್ರೆ ಇಟ್ಕೋಬಹುದು. ಇಲ್ಲ ನೋಡ್ರಿ, ಇಲ್ಲಿ ಬಂತು ಒಂದು ಇಲ್ಚ. ಬಾ 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 ಶಿಮ್. ಪ್ರಿಯಾಂಶಿ ಬರ್ತಾರೆ, ಪ್ರಿಯಾಂಶಿ ಗಿಫ್ಟ್ ಇದೆ. ನಡಿ ಮಗನೆ. ಅಂದರೆ ಯಾಕೆ ಹೇಳಿಲ್ಲ ನಮ್ಮ ಮನೆಗೆ ಅಂದರೆ ಹೇಗೆ ಎಕ್ಸೈಟ್ ಆಗ್ತಾರೆ. ನನಗೆ ಎಕ್ಸೈಟ್ ಕೊಡ್ಬೇಕಂದ್ರೆ ಸರ್ಪ್ರೈಸ್ ಆ ಥರ ಎಲ್ಲ ಕೊಡೋಕೆ ನನಗೆ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಮುಟ್ಟಿದ್ದೀನಿ. ಒಳ್ಳೇದಾಗಲಿ. ಯಾವುದನ್ನ ವಸ್ತು ಬಂದರೆ ಅದ್ರಲ್ಲಿಂದ ಒಳ್ಳೇದಾಗ್ಬೇಕಂತೆ, ಅಂದರೆ ಚೆನ್ನಾಗಿ ಅನಿಸ್ಬೇಕಂತ ಅದ್ರಲ್ಲಿಂದ. ನಡಿ ನಮ್ಮ ಫ್ರೆಂಡ್. ನಾನು ವಿಡಿಯೋ ಮಾಡಿದ್ಬಿಟ್ಟು ನಾನೇ ನೋಡೋದಿದ್ದೀನಿ ಏನೇನು ಅಂತ. ಅಲ್ಲಿ ನೋಡಿ ಬಂದ್ರು ಇದಿಲ್ಲಿ ಎಗ್ಗಿಡೋದು ಹೆಂಗಿದೆ ಗೊತ್ತಾ ಫ್ರೆಂಡ್ಸ್? ಗುಂಪಗಳು. ಇದು ಒಂದು ಲಾಗ್ ಮಾಡ್ತೀನಿ, ಸದ್ಯಕ್ಕೆ ಇಷ್ಟೇ ನೋಡಿ. ನಾನು ಆಮೇಲೆ ಇದರಲ್ಲಿ ಏನೇನು ಆರ್ಗನೈಸ್ ಮಾಡ್ತೀನಿ. ಇವನ್ಗೆ ಸ್ಟಾರ್ಟ್ ಆಯ್ತು ಒಂದು. ಅದು ಮೇಲೆ ಫಿಟ್ ಮಾಡ್ಬೇಕಾ ಏನಿಲ್ಲ ಹಂಗೆ ಇರ್ಬೇಕನ್ನಲ್ಲ ಅದು. ಅದು ಇಲ್ಲಿ ರೇ, ಇಲ್ಲಿ ಮ್ಯಾಲೆ ಇಲ್ಲಿ ಅನ್ನೆಲ್ಲ ಮ್ಯಾಲೆ ಒಂದು ಬಾಕ್ಸ್ ಅಂತ. ಅದು ಐಸ್ ಕ್ಯೂಬ್ ಹಾಂ, ಅಲ್ಲ ಐಸ್ ಕ್ಯೂಬ್ ಎಲ್ಲ ಜಾಸ್ತಿ ಕೂಲ್ ಆಗಿರ್ಬೇಕಂದ್ರೆ ಐಸ್ ಕ್ಯೂಬ್ ಇದೆ. ಓಕೆ ಫ್ರೆಂಡ್ಸ್, ಇಷ್ಟೇ. ಆಮೇಲೆ ಮತ್ತೆ ಮಾಡ್ತೀವಿ.